ಕಳೆದ 3 ದಿನದ ಹಿಂದೆ ಗುಬ್ಬಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಮಹಿಳೆಯ ಮೇಲೆ ನಾಯಿಯೊಂದು ಅಟ್ಯಾಕ್ ಮಾಡಿದ್ದು ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರಿಗೆ ಕಳುಹಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಗರಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಹಾಗಾಗಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಅದನ್ನು ನಿಯಂತ್ರಣ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ತುರ್ತು ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿತ್ತು. ಅದು ಎಡಿಸಿ ಏನೋ ಇದಕ್ಕಾಗಲ್ಲ, ಅದು ಏನು ಪಶು ಎಲ್ಲ ಸೇರಿ ಆಪ್ರೇಷನ್ ಮಾಡಿದಂಗೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಅದು ಮಾಡಿ ನಾವು ತಿರ್ಗಾ ಬಿಡಬೇಕು. ಸಾಯಂಗಿಲ್ಲ, ದಯವಿಟ್ಟು ಎಲ್ಲ ಕಾಪರೇಟ್ ಮಾಡಿ. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿ ಮಂಜುಳಾ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ, ಪಶುಸಂಗೋಪನಾ ಇಲಾಖೆಯ ಅಧಿಕಾರಿ ಡಾಕ್ಟರ್ ಸುರೇಶ್ ಸೇರಿದಂತೆ ಇನ್ನಿತರರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಒಕ್ಕೊರಲಿನಿಂದ ಬೀದಿ ನಾಯಿಗಳ ಹಾವಳಿಯನ್ನ ತಡೆಗಟ್ಟಬೇಕಾಗಿದೆ. ಅವುಗಳನ್ನು ಸುರಕ್ಷಿತವಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಯಾವ ಜಾಗದಿಂದ ಕರೆದುಕೊಂಡು ಹೋಗಲಾಗಿತ್ತೋ ಮತ್ತೆ ಅದೇ ಜಾಗಕ್ಕೆ ಬಿಡುವಂತಹ ಕೆಲಸವನ್ನ ಮಾಡಲಾಗುತ್ತದೆ. ಕೂಡಲೇ ಟೆಂಡರ್ ಕರೆದು ಬೀದಿ ನಾಯಿಗಳ ಉಪಟಳವನ್ನ ತಡೆಯಲಾಗುತ್ತದೆ ಎಂದು ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದೆ. ಆ ತುರ್ತು ಸಭೆಗೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆ ಮೇರೆಗೆ ಸಾಕಷ್ಟು ಮೀಟಿಂಗ್ಗಳಾಗಿತ್ತು. ಅಂದ್ರೆ ವಿಷಯ ಏನು ಅಂತಂದ್ರೆ ಬೀದಿ ನಾಯಿಗಳ ಹಾವಳಿ, ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಬೀದಿ ನಾಯಿಗಳು, ಅದಗಳಿಂದ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ. ಈಗ ನಿನ್ನೆ ಏನಾಯ್ತು, ರೀಸೆಂಟ್ ಆಗಿ ನಿನ್ನೆ ಅಂದ್ರೆ 2 ದಿವಸದ ಹಿಂದೆ ಕೋರ್ಟ್ ಅಲ್ಲಿ ಒಬ್ಬರಿಗೆ ಶೌಚಾಲಯ ಬಳಸುವಾಗ ಒಂದು ಮಹಿಳೆಗೆ ನಾಯಿ ಮಾಡಿತ್ತು, ಅಟ್ಯಾಕ್ ಮಾಡಿತ್ತು. ಹಾಗಾಗಿ ಇದನ್ನ ತುರ್ತು ಸಭೆ ಕರೀರಿ ಅಂತೇಳಿ ಅಧ್ಯಕ್ಷರು ಹೇಳಿದ್ರು. ಈಗ ನಾವು ಆಲ್ರೆಡಿ 5 ಟೆಂಡರ್ 5 ಸಲ ಕಾಲ್ ಮಾಡಿದ್ದೀವಿ, ಯಾರು ಭಾಗವಹಿಸಿಲ್ಲ. ಬಟ್ ನಮ್ಮಲ್ಲಿ ಈಗ ಇರೋ ಪರಿಸ್ಥಿತಿನಲ್ಲಿ ನಾವು ಇದನ್ನ ತುರ್ತಾಗಿ ಕ್ರಮ ವಹಿಸಬೇಕು ಅಂತೇಳಿ ಎಲ್ಲ ಸದಸ್ಯರು ಅಧ್ಯಕ್ಷರು ತೀರ್ಮಾನ ಆಗಿರೋದ್ರಿಂದ ಇದನ್ನ ಅವರು NGO ಅಂದ್ರೆ ಏನಾಗುತ್ತೆ, ಇದನ್ನ ಸಂತಾನ ಹರಣ ಮಾಡಬೇಕು ಅಷ್ಟೇ ಹೊರತು ಇದನ್ನ ಬೇರೆ ಕಡೆ ಸಾಗಣೆ ಮಾಡೋದು ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡೋದು ಇಲ್ಲ. ನಮ್ಮಲ್ಲಿ ಕಾನೂನಿನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳನ್ನ ಪಾಲನೆ ಪೋಷಣೆ ಮಾಡಬೇಕಾಗಿರೋದು. ಸಾರ್ವಜನಿಕರು ಏನ್ ಮಾಡಬೇಕು, ಅವರು ಆಹಾರನ ಒಂದು ನಿಗದಿತ ಪ್ಲೇಸ್ ಅಲ್ಲಿ ಹಾಕ್ಲಿ. ನಾವು ಅದನ್ನ ಒಂದು ತೀರ್ಮಾನ ತಗೋತಾ ಇದ್ದೀವಿ. ಗುಬ್ಬಿ ಪಟ್ಟಣದಲ್ಲಿ ಏನಾಗಿದೆ, 2-3 ಜನ ಅವರು ಒಂದು ಇದು ದಯಾ ದೃಷ್ಟಿಯಿಂದ ಅಥವಾ ಮಾನವೀಯತೆ ದೃಷ್ಟಿಯಿಂದ ಅವರು ಒಂದು ಫುಡ್ ನ ಅಕಾಮಡೇಟ್ ಮಾಡ್ತಾ ಇದ್ದಾರೆ ಬೀದಿ ನಾಯಿಗಳಿಗೆ. ಅದರಿಂದ ಅವು ಅಗ್ರೆಸಿವ್ ಆಗ್ತಿದವೋ ಅಥವಾ ಬೇರೆ ಕಡೆಯಿಂದ ಬರೋ ನಾಯಿಗಳಿಂದ ಅಗ್ರೆಸಿವ್ ಆಗ್ತಿದವೋ ಅಂತ ಗೊತ್ತಾಗ್ತಿಲ್ಲ ನಮಗೆ. ಒಟ್ಟಾರೆ ಅವರು ಫುಡ್ ನ ಅವ್ರು ಏನ್ ಅಕಾಮಡೇಟ್ ಮಾಡ್ತಿದ್ದಾರೆ ನಾಯಿಗಳಿಗೆ, ಅವನ್ನ ಒಂದು ಕಡೆ ವ್ಯವಸ್ಥಿತವಾಗಿ ಫುಡ್ ಹಾಕೋದಕ್ಕೆ ನಾವು ಅದನ್ನ ತೀರ್ಮಾನ ತಗೊಂಡಿದ್ದೀವಿ. ಮತ್ತೆ ನಂತರದಲ್ಲಿ ಹಂತವಾಗಿ ಏನು ಸ್ಟೆರಿಲೈಸ್ ಮಾಡಬೇಕು ಅಂತೇಳಿ ನಾವೀಗ ಏನು ಕಾಲ್ ಮಾಡಿದ್ವಲ್ಲ, ಅವ್ರನ್ನ ಡೈರೆಕ್ಟ್ ಆಗಿ ಕರೀರಿ ಅಂತೇಳಿ ನಮ್ಮ ಸಭೆ ತೀರ್ಮಾನ ಆಗಿದೆ. ಅದು ಬಜೆಟ್ ನಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ದೊಡ್ಡ ಹಂತದಲ್ಲಿ ಅವರು ಸ್ಟೆರಿಲೈಸ್ ಮಾಡೋದಕ್ಕೆ ದೊಡ್ಡ ನಗರಸಭೆ ಮಹಾನಗರ ಪಾಲಿಕೆಗಳಿಗೆ ಅವರು ಟೆಂಡರ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಮ್ಮ ಪಟ್ಟಣ ಪಂಚಾಯಿತಿಗಳಲ್ಲಿ ಅವ್ರು ಯಾರು ಬಿಡ್ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಕಾಲ್ 5 ಆದ್ರೂ ಇನ್ನೂ ಅವ್ರನ್ನ ರೀಚ್ ಆಗಕ್ಕಾಗಿರ್ಲಿಲ್ಲ. ಈಗ ಅವ್ರನ್ನ ನೇರವಾಗಿ ಕರೆದು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಹಂತವಾಗಿ ನಾವು ಅದನ್ನ ಸಂತಾನಹರಣ ಚಿಕಿತ್ಸೆ ಮಾಡಿ ಇದನ್ನ ಕ್ರಮ ವಹಿಸೋಣ ಅಂತೇಳಿ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹಾವಳಿ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಸಭೆ ಕರೆದಿದ್ರು. ಸಭೆನಲ್ಲೇ ನಾನು ಆಗ್ರಹ ಮಾಡಿದ್ದೀನಿ, ಪ್ರತಿಯೊಂದು ನಾಯಿಗೂ ಸಹ ಇಡಿಸ್ಬಿಟ್ಟು ಅದಕ್ಕೆ ಎಲ್ಲಾದರೂ ಒಂದು ಕಡೆ ಸ್ಟೋರೇಜು ಅಂದರೆ ಒಂದು ಜಾಗ ಮೀಸಲು ಇಟ್ಟು ಅದಕ್ಕೆ ಉಪಹಾರನ ಪಟ್ಟಣ ಪಂಚಾಯತಿಯಿಂದಲೇ ವ್ಯವಸ್ಥೆ ಮಾಡಬೇಕು. ಪ್ರತಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹಾಲು ಅನ್ನನ್ನೇ ಅದಕ್ಕೆ ಊಟ ನೀಡಬೇಕು. ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸಿದಾದ್ಮೇಲೆ ಅವನ್ನ ವಾಪಸ್ ಎಲ್ಲಿ ಹಿಡಿದಿರ್ತಾರೆ ಅಲ್ಲಿ ವಾಪಸ್ ಬಿಡಬೇಕು ಅಂತ ನಾನು ಆಗ್ರಹಿಸಿದ್ದೀನಿ. ಅದೇ ರೀತಿ ಏನು ನಾಯಿ ಇಬ್ಬರಿಗೆ ಕಚ್ಚಿದೆ ಅವರಿಗೆ 50,000 ರೂಪಾಯಿ ನಾನು ಪರಿಹಾರ ಕೊಡಲೇಬೇಕು ಅಂತ ನಾನು ಪಟ್ಟಣ ಪಂಚಾಯತಿ ಸಭೆಯಲ್ಲಿ 50,000 ಪರಿಹಾರ ಕೊಡಿಸ್ತೀವಿ. ಮುಂದಿನ ದಿನದಲ್ಲೇ ನಾಯಿ ಪಟ್ಟಣ ಪಂಚಾಯಿತಿಯಿಂದ ಯಾವೇ ಬಂದ್ರೂ ಅವನ್ನ ಹಿಡಿದು ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿ ರೇಬಿಸ್ ಇಂಜೆಕ್ಷನ್ ಕೊಡಿಸಿ ಗುಬ್ಬಿ ನಗರದಲ್ಲಿ ಬಿಟ್ಕೋಬೇಕು ಅಂತ ಕಂಡೀಷನ್ ಆಗಿ ನಾನು ಒತ್ತಾಯ ಮಾಡಿದ್ದೀನಿ. ಅದಕ್ಕೆ ನಮ್ಗೆ ಅಷ್ಟಾಗಲ್ಲ ಮಾಡೋಣ, ನಮಗೆ 1,300 ಕೊಟ್ರೆ ನಾನು ಹಿಡಿದು ಮಾಡ್ಕೊಡ್ತೀನಿ, ನಾನು ಇಟ್ಕೊಡ್ತೀನಿ ಅಷ್ಟೇ ಅಂತ ಹೇಳೋದು. ಅದಕ್ಕೆ ವ್ಯವಸ್ಥೆ ತಿಳ್ಕೊಬೇಕು, ಬರ್ಬೇಕು. ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ತಿದೆ ಅಂತ ಬಂದ್ಬಿಟ್ಟು ಪಂಚಾಯತ್ ಬಂದ್ಬಿಟ್ಟು ಬೆಳಿಗ್ಗೆ ಎದ್ದು ಏನಾಗ್ತೈತೆ ಒಂದ್ ಕಾಲ ಆಯ್ತಾ 2 ಕಾಲ ಆಯ್ತಾ 3 ಕಾಲ ಈಗ 19 ಬರ್ಬೇಕು. ಈಗ ಬಂದ್ಬಿಟ್ಟು ಅವ್ನಿಗೆ ಎತ್ತಿಕ್ಕೋದು ಇವ್ರಿಗೆ ಎತ್ತಿಕ್ಕೋದು ಹೇಳಿಲ್ಲ ಮೇಡಮ್. ಒಂದ್ ಕಡೆಯಿಂದ ಹಿಡ್ಕೊಂಡ್ ಬರ್ಬೇಕು, ಒಂದ್ ಕಡೆಯಿಂದ ಹಿಡ್ಕೊಂಡು ಯಾರ್ಯಾರು ಸಾಕ್ತಾರೋ ಅಲ್ಲೇ ಹೋಗಿ ಅನ್ನ ಹಾಕ್ಲಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.